ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀತ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೈತ ವಿದ್ಯಾನಿಧಿ ಶಿಷ್ಯ ವೇತನ 2021-22ನೇ ಸಾಲ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿಗೆ ಯಾವ ಥರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು, ಆ ಅರ್ಜಿ ಸಲ್ಲಿಸಲಿಕ್ಕೆ ವೆಬ್ಸೈಟ್ ಯಾವುದು ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು. ಅವರಿಗೆಲ್ಲರ ಕೋರಿಕೆ ಮೇರೆಗೆ ಏನಪ್ಪ ಅಂದರೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾನೆ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂರು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಇದು ರೈತರ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ಫ್ರೆಂಡ್ಸ್, ಇದೇ ವೆಬ್ಸೈಟ್ ssp.postmetric.karnataka.government.in ಅಂತ ಏನಿದೆಯಲ್ಲ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ರಿ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಿತ್ತಪ್ಪ ಅಂದರೆ ನೋಡಿ ಫ್ರೆಂಡ್ಸ್, ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವ ಅಗತ್ಯ ಇರತಕ್ಕಂಥ ದಾಖಲೆಗಳು ನಿಮ್ಮದು ಕಾಲೇಜು ನೋಂದಣಿ ಸಂಖ್ಯೆ, ವಿದ್ಯಾರ್ಥಿ ಪೋಷಕರ ಆಧಾರ್ ನಂಬರು ಮತ್ತು ಮೊಬೈಲ್ ಸಂಖ್ಯೆ, ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ದಾಖಲಾತಿ ಸಂಖ್ಯೆ, ಯಾರ್ದು ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಈ ದೃಢೀಕರಿಸಿದ ದಾಖಲೆ ಸಂಸ್ಥೆಗಳು, ಮತ್ತು ಅದರ ಜೊತೆಗೆ ನಿಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ನಿಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟು, ಮತ್ತು ನಿಮಗೆ ಫ್ರೂಟ್ಸ್ ಐ ಡಿ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಈ ಫ್ರೂಟ್ಸ್ ಐ ಡಿನೂ ಕೂಡ ಬೇಕಾಗುತ್ತೆ, ಮತ್ತು ಈ ವಿದ್ಯಾರ್ಥಿ ಇಮೇಲ್ ಐ ಡಿ ಕೂಡ ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮ್ ಅಂತ ಇದೆ ನೋಡಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಇದ್ರ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಬೇರೆ ಯಾವುದು ವೆಬ್ಸೈಟ್ ಇಲ್ಲ. ssp.postmetric.karnataka.government.in ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಫಸ್ಟ್ ಟೈಮ್ ಇದರಿಂದ ಅವರು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ಅಕೌಂಟ್ ಹೊಂದಿರೋರಿಗೆ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. SSP ವಿದ್ಯಾರ್ಥಿ ಖಾತೆಗೆ ಲಾಗಿನ್ ಆಗಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಂತಿದೆ. ಈಗಾಗಲೇ SSP ಖಾತೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಇದು. ನೀವು ಖಾತೆ ಹೊಂದಿಲ್ಲ ಅಂದರೆ, ಇಲ್ಲಿವರೆಗೆ SSP ತಂತ್ರಾಂಶ ಖಾತೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಮೊದಲು ಇಲ್ಲಿ ಖಾತೆಯನ್ನು ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಏನಪ್ಪ ಅಂದರೆ, ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ PUC, ITI, ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2,500 ರೂಪಾಯಿ, ಗಂಡು ಹುಡುಗರಿಗೆ, ಹೆಣ್ಣು ಮಕ್ಕಳಿಗೆ 3,000 ರೂಪಾಯಿ, ಮತ್ತು BA, BSc, BCom ಎನಿ ಡಿಗ್ರಿ ಓದ್ತಾ ಇದ್ರೆ ಅವರಿಗೆ ವರ್ಷಕ್ಕೆ 5,000 ರೂಪಾಯಿ, ಮತ್ತು ಹುಡುಗಿಯರಾದರೆ 5,500, LLB, ಪ್ಯಾರಾಮೆಡಿಕಲ್, B.Pharm, ನರ್ಸಿಂಗ್ ಓದ್ತಾ ಇದ್ರೆ ಅವ್ರಿಗೆ 7,500, ಮತ್ತು ಹುಡುಗಿಯರಾಗಿದ್ದರೆ 8,000, MBBS, BE, BTech, MTech, ME, MD, MS ಓದ್ತಾ ಇದ್ರೆ ಅವರಿಗೆ ವರ್ಷಕ್ಕೆ 10,000 ರೂಪಾಯಿ, ಹುಡುಗರಾಗಿದ್ದರೆ ಹುಡುಗಿಯರಾಗಿದ್ದರೆ 11,000 ರೂಪಾಯಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ರೈತ ಮಕ್ಕಳ ವಿದ್ಯಾರ್ಥಿ ವೇತನ 2021ಕ್ಕೆ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸೋದು ಮತ್ತು ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ನೀವು ಆಲ್ರೆಡಿ ಹೊಸ ಖಾತೆಯನ್ನು ಸೃಷ್ಟಿಸಲಿಕ್ಕೆ ಕ್ಲಿಕ್ ಮಾಡಿ ಅಂತಿದೆ. ಸೊ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಆಲ್ರೆಡಿ ಕ್ಲಿಕ್ ಮಾಡ್ಕೋಗತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದೀನಿ ಈಗ. ಸೊ ಇಲ್ಲಿ ಖಾತೆಯನ್ನು ಸೃಜಿಸಿ ಅಂತ ಕಾಣ್ತಾ ನೋಡಿ. ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಎಲ್ಲ ಇನ್ಪುಟ್ ಫೀಲ್ಡನ್ನು ಭರ್ತಿ ಮಾಡೋದು ಕಡ್ಡಾಯವಾಗಿದೆ. ನಿಮ್ಮ ಆಧಾರ್ ಸಂಖ್ಯೆ ಇದೆಯಾ ಇತ್ತಂದರೆ ಹೌದು ಅಂತ ಎಂಟ್ರಿ ಮಾಡಿ. ಅದಾದಮೇಲೆ ನೋಡಿ, ನಿಮ್ಮ ಆಧಾರ್ ಸಂಖ್ಯೆನ ನಮೂದಿಸಿ ಅಂತ ಬರುತ್ತೆ. ಸೊ ನಿಮ್ಮ ಆಧಾರ್ ಸಂಖ್ಯೆನ ನಮೂದು ಮಾಡಿ. ಅದಾದಮೇಲೆ ನಿಮ್ಮ ಹೆಸರನ್ನ, ಆಧಾರ್ನಲ್ಲಿ ಇರ್ತಕ್ಕಂಥ ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಲಿಂಗ ಯಾವುದು, ಪುರುಷನ ಸ್ತ್ರೀನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಣ್ತಾ ಇರ್ತಕ್ಕಂಥ ಒಂದು ನಂಬರ್ನ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಆಡಳಿತ ಕೇಂದ್ರಕ್ಕೆ ನನ್ನ ಆಧಾರ್ ನಂಬರು ಹಾಗೆ ಆಧಾರ್ ಡೀಟೇಲ್ಸ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನಾನು ಒಪ್ಪಿಗೆ ಸೂಚಿಸ್ತೇನೆ ಅಂತ ಕ್ಲಿಕ್ ಮಾಡಿಕೊಂಡು ಮುಂದುವರೆಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ನೋಡಿ ಫ್ರೆಂಡ್ಸ್, ನಿಮ್ಮ ತಂದೆ ತಾಯಿ ಹೆತ್ತವರ ಮಾಹಿತಿನೂ ಬರುತ್ತೆ. ಆಮೇಲೆ ಹೆತ್ತವರಲ್ಲಿ ಒಬ್ಬರು ಜೀವಂತವಾಗಿದ್ದರೆ ಅವ್ರ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ತಂದೆ ತಾಯಿ ಇಬ್ಬರು ಜೀವಂತವಾಗಿಲ್ಲ ಅಂದರೆ ನೀವು ಪೇರೆಂಟ್ಸ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಸೊ ತಂದೆ ತಾಯಿ ಇಬ್ಬರು ಜೀವಂತವಾಗಿದ್ದರೆ ಇಬ್ಬರು ಆಧಾರ್ ನಂಬರ್ ಮತ್ತು ಆಧಾರ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಹೆತ್ತವರಲ್ಲಿ ಒಬ್ಬರು ಮಾತ್ರ ಇದ್ದರೆ ಅವ್ರು ಕೊಡಬೇಕಾಗುತ್ತೆ. ತಂದೆ ತಾಯಿ ಜೀವಂತ ಇಲ್ಲ ಅಂದರೆ ಸೊ ಅವ್ರದ್ದು ಡೀಟೇಲ್ಸ್ನ ಇಲ್ಲಿ ಕೊಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಒಂದೊಂದು ಆಪ್ಷನ್ ತೋರಿಸ್ತಾ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ತಂದೆ ತಾಯಿ ಇಬ್ಬರು ಜೀವಂತವಾಗಿದ್ದಾರೆ ಅಂದರೆ ತಂದೆ ಆಧಾರ್ ಕಾರ್ಡ್ ನೋಡಿ, ತಂದೆ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ತಂದೆ ಹೆಸರನ್ನ ಎಂಟ್ರಿ ಮಾಡಬೇಕಾಗುತ್ತೆ, ತಾಯಿ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ, ತಾಯಿ ಆಧಾರ್ ನಂಬರ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮುಂದುವರಿಸಿ ಅಂತ ಕ್ಲಿಕ್ ಮಾಡೋಗುತ್ತೆ. ಒಂದು ವೇಳೆ ಒಬ್ಬರೇ ಜೀವಂತ ಇದ್ದರೆ ಒಬ್ಬರದ್ದು ಮಾತ್ರ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಕೂಡ ತಂದೆ ಅಥವಾ ತಾಯಿ ಇದರಲ್ಲಿ ಯಾರು ಜೀವಂತ ಇದ್ದಾರೆ ಅವ್ರ ಡೀಟೇಲ್ಸ್ನ ಕೊಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಅವ್ರ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡೋದು. ಇಬ್ಬರು ಇಲ್ಲಪ್ಪ ಅಂದರೆ ಅವ್ರಿಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸಂರಕ್ಷಕರ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಸಂರಕ್ಷಕರ ಆಧಾರ್ ಕಾರ್ಡ್ ಯಾವುದಿದೆಯಲ್ಲ ಅದರ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸಂರಕ್ಷಕರ ಹೆಸರನ್ನು ಕೂಡ ಆಧಾರ್ ಕಾರ್ಡ್ನಲ್ಲಿರುವಂತೆ ನಮೂದು ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ದು ಯಾರು ಇದಾರಲ್ಲ, ಯಾವ ಡೀಟೇಲ್ಸ್ ಇದೆಯಲ್ಲ ಅದನ್ನು ಒಂದು ಮಾತ್ರ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಎಂಟ್ರಿ ಮಾಡಿಕೊಂಡು ಕ್ಲಿಯರ್ ಕಟ್ ಆಗಿ ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಸೊ ನಿಮ್ಮಲ್ಲಿ ಯಾರು ಇದಾರಲ್ಲ ಅವ್ರ ಡೀಟೇಲ್ಸ್ನ ಕ್ಲಿಯರ್ ಕಟ್ ಆಗಿ ಕೊಡಿ. ಸೊ ಅವ್ರು ಕೊಟ್ಟರಪ್ಪ ಅಂದರೆ ನಿಮ್ಗೆ ಏನು ತೊಂದರೆ ಇರೋದಿಲ್ಲ. ಹಾಗಾಗಿ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ದು ಯಾರು ಇದಾರಲ್ಲ ಅವ್ರ ಡೀಟೇಲ್ಸ್ನ ಕರೆಕ್ಟಾಗಿ ಕೊಡಿ. ಸೊ ಹೆತ್ತರಲ್ಲಿ ಒಬ್ಬರು ಮಾತ್ರ ಇದ್ರೆ ಒಬ್ಬರೇ ಇದ್ರೆ ಡೀಟೇಲ್ಸ್ ಕೊಡಿ. ತಂದೆ ಇದ್ರೆ ಅಂದರೆ ತಂದೆ ಅವ್ರ ಹೆಸರನ್ನ ಎಂಟ್ರಿ ಮಾಡಿ ನೋಡಿ ಫ್ರೆಂಡ್ಸ್. ಅವರ ತಂದೆ ಆಮೇಲೆ ಅವ್ರ ಹೆಸರನ್ನ ಎಂಟ್ರಿ ಮಾಡಿ ಮುಂದುವರೆಸಿ ಅಂತ ಕ್ಲಿಕ್ ಮಾಡಿ. ಮುಂದುವರೆಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ
ತಂದೆ ಆಧಾರ್ ನಂಬರ್ ಅಥೆಂಟಿಕೇಟ್ ಪ್ಲೀಸ್ ಎಂಟರ್ ಕರೆಕ್ಟ್ ಆಧಾರ್ ನಂಬರ್ ಅಂತ ಬರ್ತಾ ಇದೆ. ಸೊ ತಂದೆ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದುವರಿಸಿದ ತಕ್ಷಣ ನಿಮ್ಗೆ ಏನು ಬರ್ತಂದ್ರೆ ಸೊ ನಿಮ್ದು OTP ನಂಬರ್ ಕೂಡ ಬರುತ್ತೆ. OTP ನಂಬರ್ ಬಂತಂದ್ರೆ ಮೊಬೈಲ್ ನಂಬರ್ ಇರ್ತಕ್ಕಂಥ OTPನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. OTPನ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ನಿಮಗೆ ನೋಡಿ ಫ್ರೆಂಡ್ಸ್ ನೀವು ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ನಿಮ್ಮ ಮೊಬೈಲ್ ನಂಬರಿಗೆ ಒಂದು SSB ID ಬರುತ್ತೆ ಮತ್ತು ಅದ್ರ ಜೊತೆಗೆ ಒಂದು ಪಾಸ್ವರ್ಡ್ ಕೂಡ ಬರುತ್ತೆ. ಅದನ್ನ ಎಂಟ್ರಿ ಮಾಡ್ಕೊಂಡು ನೀವು ನೆಕ್ಸ್ಟ್ ವಿದ್ಯಾರ್ಥಿಗಳು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇಲ್ಲಿ ಕ್ಲಿಕ್ ನೋಡಿ ಫ್ರೆಂಡ್ಸ್. ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಪಾಸ್ವರ್ಡ್ ಡೀಟೇಲ್ಸ್ ಬರುತ್ತೆ. ನಿಮ್ದು ಲಾಗಿನ್ ID ನಿಮ್ಗೆ ಆಲ್ರೆಡಿ ಬಂದ್ಬಿಡುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಅದ್ರ ಜೊತೆಗೆ ಒಂದು ಪಾಸ್ವರ್ಡ್ ಕೂಡ ಬಂದಿರುತ್ತೆ. ಅದನ್ನು ಕೂಡ ಎಂಟ್ರಿ ಹಾಕೊಳ್ಳಿ. ಹಾಕೊಂಡು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ. ಅದಾದ್ಮೇಲೆ ವಿದ್ಯಾರ್ಥಿಗಳು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಒಂದು ವೇಳೆ ಆಲ್ರೆಡಿ ಲಾಗಿನ್ ಇದ್ದವರು ಡೈರೆಕ್ಟ್ ಆಗಿ ವಿದ್ಯಾರ್ಥಿ ಲಾಗಿನ್ ಆಗಿ ಬಂದು ನಿಮ್ದು ಲಾಗಿನ್ ID SSB ID ಇತ್ತಂದ್ರೆ ಅದನ್ನ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಪಾಸ್ವರ್ಡ್ನ ಹಾಕಿಬಿಟ್ಟು ನೀವು ನೆಕ್ಸ್ಟ್ ಕಾಣ್ತಾ ಇರೋ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಿಮಗೆ ಇಲ್ಲಿ ಆಪ್ಷನ್ಸ್ ಎರಡು ಕೊಟ್ಟಿದ್ದಾರೆ. ಹೊಸದಾಗಿದ್ದವರಿಗೆ ನಾನು ಹೇಳಿದ್ನಲ್ಲ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ SSB ID ಮತ್ತೆ ಪಾಸ್ವರ್ಡ್ ಬರುತ್ತೆ. ಒಂದು ವೇಳೆ ಇಲ್ಲಪ್ಪ ಅಂದ್ರೆ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಇತ್ತಂದ್ರೆ ಅವರು ಆಲ್ರೆಡಿ ಸಬ್ಮಿಟ್ ಮಾಡ್ತಾರೆ. ಅವ್ರ ವಿದ್ಯಾರ್ಥಿಗಳ ಲಾಗಿನ್ ID ಎಂಟ್ರಿ ಮಾಡಿ ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಇರುತ್ತೆ. ಸೊ ಕಾಂತಾರ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ಪಾಸ್ವರ್ಡ್ ಮರ್ತೋಗಿತ್ತಂದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಆಗಿದೆ ಆ ಮೊಬೈಲ್ ನಂಬರ್ಗೆ ನಿಮಗೆ OTP ಕೂಡ ಬರುತ್ತೆ. ಅದನ್ನು ರಿಸೆಟ್ ಮಾಡ್ಕೋದು ಪಾಸ್ವರ್ಡ್. ಸೊ ನೆಕ್ಸ್ಟ್ ನೀವು ಲಾಗಿನ್ ಆದ ತಕ್ಷಣ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಕಟ್ ಕಾಣ್ತದೆ. ಸ್ಟೂಡೆಂಟ್ ID ಜನರೇಟ್ ಆಗಿರುತ್ತೆ. ಆಮೇಲೆ ಡೇಟ್ ಕೂಡ ಜನರೇಟ್ ಆಗಿದೆ. ನೋಡಿ ಲೈವ್ ಇದೆ. ಇದು ಇವತ್ತಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇನ್ನೂ ಓಪನ್ ಆಗ್ತಲ್ಲ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ಅಪ್ಲೈ ಕೂಡ ಮಾಡ್ಬೋದು. ನೋಡಿ ಆಫ್ಟರ್ ಫೈನಲ್ ಸಬ್ಮಿಷನ್ ಆಫ್ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಯು ಶುಡ್ ಗಿವ್ ಯುವರ್ ಆಧಾರ್ ಕನ್ಸೆಂಟ್ ಥ್ರೂ e-sign ಫಾರ್ e-signing ಕ್ಲಿಕ್ e-sign ಆಧಾರ್ ಕನ್ಸೆಂಟ್ ಮೆನು ಅಂತ ಕೊಟ್ಟಿದ್ದಾರೆ. ಅಂದರೆ ಎಲ್ಲರೂ e-sign ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ಗೆ ಲಿಂಕ್ ಇರುತ್ತೆ. ಅಕೌಂಟ್ ನಂಬರ್ ಕೂಡ ಲಿಂಕ್ ಇರಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್ ನಿಮಗೆ e-signing ಥ್ರೂ ದಿಸ್ ಪೋರ್ಟಲ್ ಇಸ್ ಕಂಪಲ್ಸರಿ ಫಾರ್ ದ ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ PUC ITI ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇನ್ ನರ್ಸಿಂಗ್ ಡಿಪ್ಲೊಮಾ ಇನ್ ಎಜುಕೇಷನ್ ಡಿಪ್ಲೊಮಾ ಇನ್ ಫಾರ್ಮಸಿ GTTC ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸ್ ಟು ಗೆಟ್ ದ ಸ್ಕಾಲರ್ಶಿಪ್. ಅಂದರೆ e-signing ಕಂಪಲ್ಸರಿ ಮಾಡೋದು ಯಾರು ಅಂದರೆ ಈ ಎಲ್ಲ ಪಾಲಿಟೆಕ್ನಿಕ್ಕು ಡಿಪ್ಲೊಮಾ ITI ಮತ್ತು GTTC ಕೋರ್ಸು ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಕಂಪಲ್ಸರಿ ಆಗಿದೆ. e-signing ಮಾಡಬೇಕಿತ್ತಪ್ಪ ಅಂದರೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ, ಆಧಾರ್ ನಂಬರ್ ಇರೋದು ಕಡ್ಡಾಯವಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಲ್ಲಿಗ ನೀವು ನೆಕ್ಸ್ಟ್ ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡಿ ಹೋಮು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಫಾರ್ ಫ್ರೀ ಶಿಪ್ ಕಾರ್ಡ್ ಡೌನ್ ಫ್ರೀ ಶಿಪ್ ಕಾರ್ಡ್ ಅಂತ ಆಪ್ಷನ್ ಇದಾವೆ ನಿಮಗೆ. ಸೊ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ನೋಡಿ ಎಂಟರ್ ಆಲ್ ಡೀಟೇಲ್ಸ್ ಇನ್ ಈಚ್ ಸ್ಟೆಪ್. 4 ಸ್ಟೆಪ್ಸ್ಗಳು ಇದಾವೆ ಫ್ರೆಂಡ್ಸ್. ಸ್ಟೆಪ್ ನಂಬರ್ 1 ಸ್ಟಡಿ ಕ್ಯಾಸ್ಟ್ ಆರ್ ಪರ್ಸನಲ್ ಡೀಟೇಲ್ಸ್. ಸ್ಟೆಪ್ ನಂಬರ್ 2 ಕಾಲೇಜ್ ಹಾಸ್ಟೆಲ್ ಡೀಟೇಲ್ಸ್. ಸ್ಟೆಪ್ ನಂಬರ್ 3 ಅಟೆಸ್ಟೇಷನ್ ಡೀಟೇಲ್ಸ್. ಸ್ಟೆಪ್ ನಂಬರ್ 4 ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ. ಸೊ 4 ಆಪ್ಷನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಯಾವುದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅಂದರೆ ಸೊ 4 ಸ್ಟೆಪ್ ಕಂಪಲ್ಸರಿ ಆಗಿದೆ. ಮತ್ತು ಈಗ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಹಾಗಾಗಿ ನೋಡಿ ಸ್ಟೆಪ್ ನಂಬರ್ 1ನಲ್ಲಿ ಏನಿದೆ ಡೀಟೇಲ್ಸ್ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಸ್ಟೆಪ್ ನಂಬರ್ 1ರಲ್ಲಿ ಎಂಟರ್ ಸ್ಟಡಿ ಡೀಟೇಲ್ಸ್ ಅಂತ ಇದೆ. SSLC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸ್ಟೂಡೆಂಟ್ ನೇಮು, ಇಯರ್ ಆಫ್ ಪಾಸು, ಡೇಟ್ ಆಫ್ ಬರ್ತು. ಆಮೇಲೆ ನೋಡಿ ಡೂ ಹ್ಯಾವ್ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಂದ್ರೆ ಎಸ್ ಅಂತ ಮಾಡಿ. ಅಂತ ಮಾಡಿ ನೆಕ್ಸ್ಟ್ ನಿಮ್ದು ಫ್ರೂಟ್ಸ್ ID ಬರುತ್ತೆ. ಸೊ ಫ್ರೂಟ್ಸ್ ಐಡಿನ ಯಾವ ಥರ ಜನರೇಟ್ ಮಾಡೋದು ಅಂತೇಳಿ ನಾನು ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಚಾನಲಲ್ಲಿ ಹಾಕಿದ್ದೀನಿ ವಿಡಿಯೋ ಕೂಡ. ನಿಮ್ಮದು ಫ್ರೂಟ್ಸ್ ID ಇತ್ತಪ್ಪ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಇಂಟರ್ಫೇಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಕರಿತೀವಿ ಫ್ರೂಟ್ಸ್ ಐಡಿನ. ಸೊ ಅದನ್ನು ನೀವು ಜನರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಜಮೀನು ಇತ್ತಪ್ಪ ಅಂದರೆ ಅದನ್ನ ಡೀಟೇಲ್ಸ್ನ ಎಂಟ್ರಿ ಮಾಡಿ. ಸೊ ನಿಮ್ಮದು ಅಗ್ರಿಕಲ್ಚರ್ ಲ್ಯಾಂಡ್ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ಅಂದರೆ ಸೊ ಆಟೋಮೆಟಿಕ್ ನಿಮ್ಮದು ID ಜನರೇಟ್ ಆಗುತ್ತೆ. ID ಮುಖಾಂತರ ಏನಂದರೆ ನೀವು ಫಾರ್ಮರ್ಸ್ ಅಥವಾ ರೈತರು ಅಂತ ಐಡೆಂಟಿಫೈ ಆಗುತ್ತೆ. ಹಾಗಾಗಿ ಇತ್ತಪ್ಪ ಅಂದರೆ ಎಸ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ ಆರ್ ಫಾದರ್ ಆರ್ ಮದರ್ ಲ್ಯಾಂಡ್ ಯಾರ ಹೆಸರಿನಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡೂ ಯು ಹ್ಯಾವ್ ಫ್ರೂಟ್ಸ್ ID ಇತ್ತಂದರೆ ಎಸ್ ಅಂತ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಕಂಪಲ್ಸರಿಯಾಗಿ ನೀವು ಮಾಡಬೇಕಾಗುತ್ತೆ ಅಗ್ರಿಕಲ್ಚರ್ ಡೀಟೇಲ್ಸ್ನ. ಅದಾದಮೇಲೆ ಫ್ರೂಟ್ಸ್ ID ಎಂಟ್ರಿ ಮಾಡ್ಕೊಂಡು ಗೆಟ್ ಡೀಟೇಲ್ಸ್ ಕೊಟ್ಟರೆ ಡೇಟ್ ಡೀಟೇಲ್ಸ್ ಅಂತ ಬರುತ್ತೆ. ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇರುತ್ತೆ. ಸೊ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡು ಡೇಟ್ ಮಾಡಿದ್ಮೇಲೆ ಫಾರ್ಮರ್ ರಿಜಿಸ್ಟರ್ ನಂಬರು, ಅವ್ರ ಹೆಸರು, ಅವ್ರ ಜೆಂಡರು, ಲ್ಯಾಂಡ್ ಡೀಟೇಲ್ಸು ಮತ್ತು ಲ್ಯಾಂಡ್ ಓನರ್ ನಂಬರ್ ಕೂಡ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ಲೇಬರ್ ಡೀಟೇಲ್ಸ್ ಅಂದರೆ ಲೇಬರ್ ಕಾರ್ಡ್ ಕಾರ್ಮಿಕ ಕಾರ್ಡ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಒಂದು ಕನ್ಸೆಷನ್ ಇದೆ. ಅವ್ರಿಗೇನಪ್ಪ ಅಂದರೆ ಅಪ್ಲೈ ಮಾಡಿ ಅವರು ಲೇಬರ್ ಕಾರ್ಡ್ ಹೊಂದಿದ್ರೆ ಅಂದರೆ ಅವ್ರಿಗೆ ಅಲ್ಲೂ ಕೂಡ ಸ್ಕಾಲರ್ಶಿಪ್ ಪಡಿತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಪಡಿತಾರೆ ಅನ್ನೋ ಒಂದು ಫೆಸಿಲಿಟಿ ಕೊಡೋದ್ರ ಸಂಬಂಧ ಏನಂದರೆ ಈಸ್ ಯುವರ್ ಪೇರೆಂಟ್ ಫಾದರ್ ಮದರ್ ಇಸ್ ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದರೆ ಹೌದಂತ ಎಂಟ್ರಿ ಮಾಡಿ ಲೇಬರ್ ಕಾರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಡಿಸಬಿಲಿಟಿ ಇರ್ತದೆ ಡಿಸಬಿಲಿಟಿ ಡೀಟೇಲ್ಸ್ನ ಹೌದಂತ ಎಂಟ್ರಿ ಮಾಡಿ. ಅದಾದಮೇಲೆ ಎಂಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇದೆ. ಸರ್ಟಿಫಿಕೇಟ್ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ನಿಮ್ಮ ರಿಲೀಸನ್ ಯಾವ್ದು ಬರುತ್ತೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ನಿಮ್ಮ ಸ್ಟೂಡೆಂಟ್ ನೇಮು,
ಆಧಾರ್ ನಂಬರು, ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ, ಮತ್ತು ಹೋಮ್ ಡಿಸ್ಟಿಕ್ ಯಾವ್ದು ಓದ್ತಾ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಿನ್ ಕೋಡ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಡಿಸ್ಟೆನ್ಸ್ ಫ್ರಮ್ ಪರ್ಮನೆಂಟ್ ಅಡ್ರೆಸ್ ಟು ದಿ ಕಾಲೇಜ್ ಅದನ್ನು ಮಾಡಿಕೊಂಡು ಪರ್ಮನೆಂಟ್ ಅಡ್ರೆಸ್ನ ಡೀಟೇಲ್ಸ್ ಮಾಡಿ, ಮತ್ತು ಯಾರು ಡೊಮಿಷಲ್ ಆಫ್ ಕರ್ನಾಟಕ ಆಯ್ತಂದರೆ ಹೌದು ಅಂತ ಎಂಟ್ರಿ ಮಾಡಿ ಸೇವ್ ಅಂತ ಪ್ರೊಸೀಡ್ ಅಂತ ಮಾಡ್ಕೊಳ್ಬೇಕಾಗತ್ತೆ ನೀವು. ಇದು 1ನೇ ಸ್ಟೆಪ್ಪು. ಅದಾದಮೇಲೆ ಫ್ರೆಂಡ್ಸ್ 2ನೇ ಸ್ಟೆಪ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ನಿಮಗೆ ಸ್ಟೆಪ್ ನಂಬರ್ 2ನಲ್ಲಿ ಕಾಲೇಜ್ ಅಥವಾ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ನಿಮಗೆ ಕಾಲೇಜ್ ಅಥವಾ ಹಾಸ್ಟೆಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೆಪ್ ನಂಬರ್ 3ನಲ್ಲಿ ಅಟೆಸ್ಟೇಷನ್ ಡೀಟೇಲ್ಸ್ ಇರುತ್ತೆ. ಯಾರು ಡಿಗ್ರಿ ಓದ್ತಾ ಇದ್ದಾರೆ, PUC ಆನ್ವರ್ಡ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಇರುತ್ತೆ. ಅಟೆಸ್ಟೇಷನ್ ಫಾರ್ ITI, ಡಿಪ್ಲೊಮಾ, ಪ್ಯಾರಾಮೆಡಿಕಲ್ ಕೋರ್ಸ್ ಅಟೆಸ್ಟೇಷನ್ ಇರೋದಿಲ್ಲ, ಅವ್ರಿಗೆ ಸೈನಿಂಗ್ ಮಾತ್ರ ಇರುತ್ತೆ. ಅದನ್ನು ಸ್ಟೆಪ್ ನಂಬರ್ 3 ಮಾಡಬೇಕಾಗುತ್ತೆ. ಸ್ಟೆಪ್ ನಂಬರ್ 4ನಲ್ಲಿ ಏನಿದೆ ನೋಡಿ ಫ್ರೆಂಡ್ಸ್, ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಇರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿರ್ತಕ್ಕಂಥದ್ದು ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ನ ಮಾಡಬೇಕಾಗುತ್ತೆ ನಿಮಗೆ. ಸೊ ಹಾಗಾಗಿ ಸ್ಟೆಪ್ ನಂಬರ್ 1ನಲ್ಲಿ ನೀವು ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ನೀವು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಮಾಡಬೇಕಾಗುತ್ತೆ. ಸೊ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಎಲ್ಲರೂ ಇರುತ್ತೆ. ಸೊ ಡು ಹ್ಯಾವ್ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಂದ್ರೆ ಎಸ್ ಅಂತ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಂದ್ರೆ ಅದಾದಮೇಲೆ ಫ್ರೂಟ್ ಸೈಡಿನ ಎಂಟ್ರಿ ಮಾಡಬೇಕಾಗುತ್ತೆ. ಲ್ಯಾಂಡ್ ಇನ್ ಹೂಸ್ ನೇಮ್ ಸ್ಟೂಡೆಂಟ್ ನೇಮಲ್ಲಿ ಇದೆ, ಫಾದರ್ ನೇಮ್ ಇದೆ, ಮದರ್ ನೇಮ್ ಇದೆ, ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾದರ್ ಅಥವಾ ಮದರ್ ನೇಮ್ ಇತ್ತಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಮದರ್ ನೇಮ್ನಲ್ಲಿ ಇದೆಯಾ, ಮದರ್ ನೇಮ್. ಅದಾದಮೇಲೆ ಡು ಹ್ಯಾವ್ ಫ್ರೂಟ್ಸ್ ಐಡಿ ಇತ್ತಂದ್ರೆ ಎಸ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಫ್ರೂಟ್ಸ್ ಐಡಿನ ಇಲ್ಲಿ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಿಮ್ದು ಫ್ರೂಟ್ಸ್ ಐಡಿ ಎಂಟ್ರಿ ಮಾಡಿದ್ರೆ ಡೀಟೇಲ್ಸ್ ಬರುತ್ತೆ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಈಸ್ ಯುವರ್ ಪೇರೆಂಟ್ ಆರ್ ಫಾದರ್ ಮದರ್ ಕನ್ಸ್ಟ್ರಕ್ಷನ್ ವರ್ಕರ, ಹೌದು ಇತ್ತಂದ್ರೆ ಎಸ್ ಅಂತ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ ಅಂತ ಮಾಡ್ಕೊಳ್ಳಿ. ಪರ್ಸನ್ ವಿತ್ ಡಿಸಬಿಲಿಟಿ ಇತ್ತಂದ್ರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದೊಂದೇ ಡೀಟೇಲ್ಸ್ನ ಎಂಟ್ರಿ ಮಾಡೋದು. ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ ಅಂದರೆ ಇಲ್ಲ ಅಂತ ತೊಗೊಳ್ಳಿ. ಸೊ ನೀವು ಫ್ರೂಟ್ಸ್ ಐಡಿನ ಎಂಟ್ರಿ ಮಾಡ್ಕೋಬೋದು ಇಲ್ಲಿ. ಸೊ ಫ್ರೂಟ್ಸ್ ಐಡಿ ಜನರೇಟ್ ಆಗಿರುತ್ತೆ. ಸೊ ಅದನ್ನು ನೀವು ಎಂಟ್ರಿ ಮಾಡ್ಕೊಂಡು FID ಅಂತ ಬರುತ್ತೆ, ಫ್ರೂಟ್ಸ್ ಐಡಿ, ಫಾರ್ಮರ್ಸ್ ರಿಜಿಸ್ಟ್ರೇಷನ್ ID ಅಂತ ಬರುತ್ತೆ. ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದನ್ನು ಗೆಟ್ ಡೀಟೇಲ್ಸ್ ಅಂತ ಕೊಡಿ. ಸೊ ಗೆಟ್ ಡೇಟಾ ಬಂತಂದರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿರುತ್ತೆ ಇದು ಫ್ರೂಟ್ಸ್ ಐಡಿದು. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಟು ರಿಜಿಸ್ಟರ್ ಇನ್ ಫ್ರೂಟ್ಸ್ ಐಡಿ ಪೋರ್ಟಲ್ ಗೋ ಟು fruits.karnataka.gov. You and your parents are not registered in fruits ID. Getting registered in fruits ID is mandatory in order to get the scholarship of dispersed by agriculture department. ಅಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಮುಖಾಂತರ ನೀವೇನೋ ಸ್ಕಾಲರ್ಶಿಪ್ ಪಡಿತೀರಿ ಅಂದರೆ ಫ್ರೂಟ್ಸ್ ಐಡಿ ಹೊಂದಿರೋದು ಕಂಪಲ್ಸರಿ ಅಂತ ಕೊಟ್ಟಿದೆ ಫ್ರೆಂಡ್ಸ್. ಓಕೆನಾ. ಅದಾದಮೇಲೆ ನೀವು ಎಲ್ಲ ಡೀಟೇಲ್ಸ್ನ ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಿಮ್ಮದು ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬರೋದು ನಿಮ್ದು ಹಾಸ್ಟೆಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಹಾಸ್ಟೆಲ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಕಾಲೇಜ್ ಮತ್ತು ಹಾಸ್ಟೆಲ್ ಯಾವ ಕೋರ್ಸ್ ಓದ್ತಾ ಇದ್ರೆ, ಎಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ, ಯಾವ ಊರಲ್ಲಿದೆ, ಮತ್ತು ಯಾವ ಕೋರ್ಸ್ ಓದ್ತಾ ಇದ್ರೆ ಅನ್ನೋದನ್ನ ಡೀಟೇಲ್ಸ್ ಮಾಡ್ಕೊಳ್ಳಿ. ಆಮೇಲೆ ಅಟೆಸ್ಟೇಷನ್ ನಿಮಗೆ ಡಿಗ್ರಿ ಓದ್ತಾ ಇದ್ರೆ ಕಂಪಲ್ಸರಿ ಆಗಿರುತ್ತೆ, ಅದು ಹೇಳಿದ ನಾನು ಆಲ್ರೆಡಿ. ಮತ್ತು PUC ITI ಇದ್ದವ್ರಿಗೆ ಕಂಪಲ್ಸರಿ ಇಲ್ಲ. ಮತ್ತು ಸ್ಟೆಪ್ ನಂಬರ್ 4ನಲ್ಲಿ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಆದಮೇಲೆ ನಿಮ್ಗೆ ಏನಪ್ಪ ಅಂದರೆ ಸ್ಟೆಪ್ ನಂಬರ್ 3 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಲೇಟೆಡ್ ಟು ಅಟೆಸ್ಟೇಷನ್ ಆ್ಯಂಡ್ ಇಸ್ ಡಿಸೇಬಲ್ಡ್ ಫಾರ್ PUC ITI GTTC ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್ ಆರ್ ಡಿಪ್ಲೊಮಾ ಕೋರ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸ್ಟೆಪ್ ನಂಬರ್ 3 ಡಿಪ್ಲೊಮಾ ITI PUC ಇರೋದಿಲ್ಲ. ಅಬೋವ್ ಕೋರ್ಸ್ ಸ್ಟೂಡೆಂಟ್ಸ್ ಆರ್ ಎಂಟರ್ ಫೈನಲ್ ಸ್ಟೆಪ್ ಇನ್ ಟು ದಿ ಸ್ಟೆಪ್ ನಂಬರ್ 2 and 3 is related to only attestation and is not required by the PUC ITI GTTC diploma ಪಾಲಿಟೆಕ್ನಿಕ್ ಆ್ಯಂಡ್ ಡಿಪ್ಲೊಮಾ ನರ್ಸಿಂಗ್, ಡಿಪ್ಲೊಮಾ ಇನ್ ಎಜುಕೇಷನ್, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್, ಡಿಪ್ಲೊಮಾ ಇನ್ ಫಾರ್ಮಸಿ ಸ್ಟೂಡೆಂಟ್ಸ್ಗಳಿಗೆ ಮ್ಯಾಂಡೇಟ್ರಿ ಇಲ್ಲ. ಸ್ಟೆಪ್ ನಂಬರ್ ಡಿಪ್ಲೊಮಾ ಓದ್ತಾರೆ 1, 2, 4ನೇ ಸ್ಟೆಪ್ಗೆ ಹೋಗ್ಬಿಡುತ್ತೆ. 1, 2, 3ನೇ ಸ್ಟೆಪ್ ಬರೋದು ಯಾರಿಗೆ ಅಂದರೆ ಡಿಗ್ರಿ ಓದ್ತಾ ಇರೋ, ಯಾವುದೇ ಒಂದು ಡಿಗ್ರಿ UG PG ಓದ್ತಾ ಇರೋರಿಗೆ ಬರುತ್ತೆ ಫ್ರೆಂಡ್ಸ್. ಈ ಥರ ಏನಪ್ಪ ಅಂದರೆ ನೀವು ಆನ್ಲೈನ್ ಮುಖಾಂತರ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿ ನಿಮ್ಮ ಸ್ಕಾಲರ್ಶಿಪ್ನ ಕಂಪಲ್ಸರಿಯಾಗಿ ನೀವು ಒಬ್ಟೈನ್ ಮಾಡ್ಬೋದು ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಈ ಕೂಡಲೇ ಏನಪ್ಪ ಅಂದರೆ ನೀವು ಫ್ರೂಟ್ಸ್ ಐಡಿನ ಜನರೇಟ್ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಇರ್ತದೆ ಫ್ರೂಟ್ಸ್ ಐಡಿನ ಜನರೇಟ್ ಮಾಡಿಕೊಂಡು ಕ್ಲಿಯರ್ ಕಟ್ಟಾಗಿ ಆಲ್ರೆಡಿ ನೀವೇನಂದರೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ. ಹಾಗಾಗಿ ನೀವು ಸ್ಕಾಲರ್ಶಿಪ್ ಎನೇಬಲ್ ಕೂಡ ಆಗಿದೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.